ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಚನ್ನಪಟ್ಟಣದಿಂದ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತಡೆರಹಿತ ತೆರಳುವ ಬಿಎಂಟಿಸಿ ಅವನಿಯಂತ್ರಿತ ಬಸ್ಗಳಿಗೆ ಚಾಲನೆ ಕಾರ್ಯಕ್ರಮ ನಡೆಯಿತು. ಹಸಿರು ಬಾವುಟ ಬೀಸುವುದರ ಮುಖಾಂತರ ಚಾಲನೆ ನೀಡಿದ ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್, ಚನ್ನಪಟ್ಟಣ ಜನರ ಬಹುವರ್ಷಗಳ ಕನಸು ಇಂದು ಈಡೇರಿದೆ. ಬರೋಬ್ಬರಿ 8 ಬಿಎಂಟಿಸಿ ಬಸ್ಗಳು ಪ್ರತಿನಿತ್ಯ ಕಾರ್ಯನಿರ್ವಹಿಸಲಿದ್ದು, ಚನ್ನಪಟ್ಟಣದಿಂದ ಹೊರಟು ರಾಮನಗರ ಒಂದು ಕಡೆ ನಿಲುಗಡೆ ಬಿಟ್ಟರೆ ನೇರವಾಗಿ ಮೆಜೆಸ್ಟಿಕ್ ತಲುಪಲಿವೆ ಎಂದರು. ಪ್ರತಿನಿತ್ಯ ಬೆಂಗಳೂರನ್ನೇ ಅವಲಂಬಿಸಿರುವ ನಗರ ಹಾಗೂ ತಾಲೂಕಿನ ಸಹಸ್ರಾರು ಮಂದಿ ಪ್ರಯಾಣಿಕರಿಗೆ ಬಿಎಂಟಿಸಿ ಸೇವೆ ಉತ್ತಮವಾಗಲಿದೆ ಎಂದರು. ನಿಗದಿತ ಸಮಯಕ್ಕೆ ಹೆಚ್ಚು ವೇಗದಿಂದ ತೆರಳುವ ಬಿಎಂಟಿಸಿ ಅವನಿಯಂತ್ರಿತ ಸೇವೆಯನ್ನು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಆಗಮಿಸಿದ ಬೊಮ್ಮೂರು ಅಧ್ಯಕ್ಷ ಡಿಕೆ ಸುರೇಶ್, ಬೊಂಬೆ ನಗರಿಗೆ ಒದಗಿಸಿರುವ ಬಿಎಂಟಿಸಿ ಸೇವೆಯನ್ನು ಶ್ಲಾಘಿಸಿ ಸರ್ಕಾರಕ್ಕೆ ಕೃತಜ್ಞತೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಅಧಿಕಾರಿ ವರ್ಗ, ಪಕ್ಷದ ಮುಖಂಡರು ಹಾಗೂ ಅಧಿಕಾರಿ ವರ್ಗ ಹಾಜರಿದ್ದರು. ಚನ್ನಪಟ್ಟಣದ ನಾಗರಿಕರ ಬೇಡಿಕೆ, ಚನ್ನಪಟ್ಟಣದಿಂದ ಬೆಂಗಳೂರು ಹೋಗ್ಲಿಕ್ಕೆ ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತೇಳಿ ಬಹಳಷ್ಟು ಜನ ಪ್ರಯಾಣಿಕರ ಬೇಡಿಕೆ ಇತ್ತು. ಇವತ್ತು ನಮ್ಮ ಬಿಎಂಟಿಸಿ ವತಿಯಿಂದ ರಾಮನಗರದಿಂದ ಬಸ್ ಆಪರೇಟ್ ಆಗ್ತಾ ಇದ್ದವು, AC ಬಸ್ಗಳು. ನಾನು ಮೊನ್ನೆ ರಾಮಲಿಂಗ ರೆಡ್ಡಿಯವರು 2-3 ಸಾರಿ ಭೇಟಿ ಮಾಡಿ ಅವ್ರು ಮೊನ್ನೆ ರಾಮನಗರಕ್ಕೆ ಬಂದಾಗಲೂ ರಿಕ್ವೆಸ್ಟ್ ಮಾಡಿ, ನೀವು ರಾಮನಗರದಿಂದ ನಿಮಗೆ ಪರಿಪೂರ್ಣವಾದಂಥ ಜನಗಳ ಸಾಂದ್ರತೆ ಸಿಗುವುದಿಲ್ಲ, ಚನ್ನಪಟ್ಟಣಕ್ಕೂ ವಿಸ್ತಾರ ಮಾಡಿ, ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೆ. 2-3 ಸಾರಿ ಮಾತಾಡಿದ್ದೆ. ಹಂಗಂಗೆ ನಮ್ಮ ಅಧಿಕಾರಿಗಳು ಕೂಡ ಮಾತಾಡ್ತಾ ಇದ್ರು. ಇವತ್ತು ಬಸ್ಸನ್ನು ಬಿಟ್ಟಿದ್ದಾರೆ. ಅವರೆಲ್ಲ ಮಾಹಿತಿ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಭಾಳ ಉಪಯುಕ್ತ ಆಗುತ್ತೆ ಈ ಒಂದು ವ್ಯವಸ್ಥೆಯಿಂದ. ನೇರ ಬೆಂಗಳೂರು ಹೋಗ್ಲಿಕ್ಕೆ ಪ್ರಯಾಣಿಕರಿಗೆ ಸಮಯ ಅವ್ರಿಗೆ ಕಡಿಮೆ ಸಮಯದಲ್ಲಿ ಅವರು ಬೆಂಗಳೂರು ತಲುಪ್ಬೋದು. ಮತ್ತು ಕಿರಿಕಿರಿ ಇರಲ್ಲ. ನಿಮ್ಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಬಸ್ನಲ್ಲಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಇರೋದ್ರಿಂದ ಒತ್ತಡ ಜಾಸ್ತಿ ಇತ್ತು. ಈ ಬಸ್ಗಳಲ್ಲಿ ನೀವು ದುಡ್ಡು ಕೊಟ್ಟರೆ ನಿಮಗೆ ಆರಾಮದಾಯಕವಾದಂಥ ಪ್ರಯಾಣ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ. ಇದರಲ್ಲಿ ಒತ್ತಡ ನೋಡಿಕೊಂಡು ಇನ್ನೂ ಹೆಚ್ಚಿಗೆ ಬಸ್ ಬೇಕಾದ್ರೂ ಬಿಡ್ತೇನೆ ಅಂತೇಳಿ ಡಿಪಾರ್ಟ್ಮೆಂಟ್ ಅವರು ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಬೇಸಿಗೆ ಅಲ್ವಾ, AC ಬಸ್ ಬಿಟ್ಟಿದ್ದಾರೆ. ನಿಮಗೆ ಮಳೆ ಬಿದ್ದ ಮೇಲೆ ಮಾಮೂಲಿ ಬಸ್ಸು. ಎಲ್ಲ ಕಡೆ ಏನೂ ಇಲ್ಲ. ಇದು ಈಗ ಚನ್ನಪಟ್ಟಣ ಬಿಟ್ಟರೆ ರಾಮನಗರ ಬಿಟ್ಟರೆ ಕೆಂಗೇರಿ, ಅಲ್ಲ ಬೇರೆ ಬಸ್ ವಿಚಾರ, ಬೇರೆ ಬಸ್ಗೆ ಏನಾರ ಬೇಕಾದ್ರೆ ನಾವು ಬಿಡ್ತೀವಿ. ಇವು ದುಡ್ಡು ಕೊಟ್ಟು ಪ್ರಯಾಣ ಮಾಡೋ ಬಸ್ಗಳು. ನೀನು ನಮ್ಮ ಇವು ಸ್ತ್ರೀ ಶಕ್ತಿ ಬಸ್ಗಳಲ್ಲ. ಇವು ಏನಿದ್ರು ಹಣ ಕೊಡಬೇಕು, ನಿಮ್ಗೆ ನೇರವಾಗಿ ಮಾಡ್ತೀವಿ. ಆ ಬಸ್ಗಳು ಜನಸಾಮಾನ್ಯರು ಬಿಟ್ಟಿರೋ ಬಸ್ಗಳು ಬಹಳಷ್ಟಿವೆ, ಈಗ ಓಡಾಡ್ತಾ ಇವೆ. ಹಾಗಾಗಿ ಅದೇನು ತೊಂದರೆ ಇಲ್ಲ. ಡಿಮ್ಯಾಂಡ್ ಬಂದ್ರೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ. ಜನ ಬರ್ತಾರೆ, ಬಸ್ಗಳು ಇರೋದಿಲ್ಲ, ಎಲ್ಲ ಕಾಯ್ಕೊಂಡು ನಿಂತ್ಕೋತಾರೆ. ಈಗ ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡ್ತೀವಿ. ಹೆಚ್ಚುವರಿ ಬಸ್ ಬೇಕಾದ್ರೆ ಬಿಡ್ತಾರೆ. ಅವ್ರಿಗೆ ಈಗ ಅವ್ರು ರೆಡಿ ಇದ್ದಾರೆ. ನಾನು ಕೇಳಿದ್ರು, ಸರ್ ಇನ್ನೂ ಹೆಚ್ಚಿಗೆ ಬಸ್ ಬೇಕಾದ್ರೂ ಕೊಡ್ತೀವಿ ಸರ್ ಅಂತೇಳಿ. ಹೊಸ ಬಸ್ಗಳು ಬೇರೆ ಬರ್ತಾ ಇದೆ. ಈಗ ಹೊಸ ಬಸ್ಗಳು ಬಂದ್ಮೇಲೆ ಇನ್ನೂ ಆರಾಮದಾಯಕವಾಗಿರುತ್ತೆ. Balu Public School is the 21st century school and we are the only future-proof school of town.